ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ಧರ್ಮೋ ರಕ್ಷತಿ ರಕ್ಷಿತ. ಹೌದು, ನಲಿಗೆ ಹೋದಂಥ ಜೀವಗಳು ಇವತ್ತು ಮಾತನಾಡಲಿಕ್ಕೆ ಶುರು ಮಾಡಿವೆ. ಅದಕ್ಕೆ ಆರಂಭದಲ್ಲಿ ನಾನು ಧರ್ಮ ರಕ್ಷಣೆಯ ಮಾತುಗಳನ್ನು ಆಡಿದ್ದು. ಇದೊಂದು ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತ ಹೇಳಿ ನಾನು ಭಾವಿಸ್ತಾ ಇರೋದು. ಇಲ್ಲಿಯವರೆಗೂ ಇದ್ದಂಥ ಅನುಮಾನಗಳು, ಗೊಂದಲಗಳು, ಭೀಮಾ ನಿಜಕ್ಕೂ ಕೂಡ ಸತ್ಯವನ್ನು ಹೇಳ್ತಾ ಇದ್ದಾನಾ ಇಲ್ವಾ, ಅವಶೇಷಗಳು ನಿಜಕ್ಕೂ ಕೂಡ ಸಿಕ್ಕುತ್ತಾ ಇಲ್ವಾ, 13 ಪಾಯಿಂಟ್ಗಳು ಕೂಡ ಇದೇ ರೀತಿಯಾಗಿ ಖಾಲಿ ಬಿದ್ದು ಹೋಗಿಬಿಡುತ್ತಾ ಅನ್ನೋ ಅನುಮಾನಗಳೊಂದಿಗೆ, ಗೊಂದಲಗಳೊಂದಿಗೆ, ಟೆನ್ಷನ್ನೊಂದಿಗೆ ನಾವೆಲ್ಲರೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ವಿ. ನೊಂದ ಕುಟುಂಬಗಳ ಪೋಷಕರಿಗಂತೂ ಇವತ್ತು ಬಿಗ್ ಅಪ್ಡೇಟ್ ಕೂಡ ಸಿಗ್ತಾ ಇರೋದು. ಕೊನೆಗೂ ಕೂಡ ಅವಶೇಷಗಳು ಪತ್ತೆಯಾಗಿರೋ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇರೋದು. ಸ್ನೇಹಿತರೆ, ಯಾರೆಲ್ಲ ಇವತ್ತು ಇದೊಂದು ಕೇವಲ ಊಹಾಪೋಹ ಸುದ್ದಿ, ಆತ ಭೀಮನೇ ಅಲ್ಲ, ಜೊತೆಗೆ ಕೆಲವೊಂದಿಷ್ಟು ಧರ್ಮನಾಶಕ್ಕೋಸ್ಕರ ಬಂದಿರತಕ್ಕಂಥ, ಪಿತೂರಿ ನಡೆಸ್ತಾ ಇರ್ತಕ್ಕಂಥ, ಕೇಳದಿಂದ ಫಂಡಿಂಗ್ ಆಗ್ತಾ ಇರ್ತಕ್ಕಂಥ ವ್ಯಕ್ತಿ ಏನೆಲ್ಲ ಕಟ್ಟುಕತೆಗಳನ್ನು ಕಟ್ಟಿಬಿಟ್ರೋ, ನಿರ್ಲಕ್ಷ್ಯಗಳನ್ನು ಮಾಡಿಬಿಟ್ರೋ, ಬೇಜವಾಬ್ದಾರಿಯಿಂದ ಮಾತನಾಡಿಬಿಟ್ರೋ, ಅವರೆಲ್ಲರೂ ಕೂಡ ಕಣ್ಣಳಿಸಿ ಈ ಸ್ಟೋರಿಯನ್ನೊಮ್ಮೆ ನೋಡಲೇಬೇಕು. ಅನುಚೇತ್ ಅವರು ಬಂದು ಹೋಗಿದ್ದು, ಜೊತೆಗೆ ತಕ್ಷಣಕ್ಕೆ ಡಾಗ್ ಸ್ಕ್ವಾಡನ್ನು ಕರೆಸಿದ್ದು, JCBಯನ್ನು ತರಿಸಿದ್ದು, ಅದಾದ ಮೇಲೆ ನಿನ್ನೆ ಪ್ರಣವ್ ಮೊಹಂತಿಯವರು ಕೂಡ ಬಂದು ಹೋಗಿದ್ದು, ಮಾಧ್ಯಮಗಳಿಗೆ ಏನೂ ರಿಯಾಕ್ಟ್ ಮಾಡದೆ ಇದೇ ಬೆಳ್ತಂಗಡಿಯಲ್ಲಿ ಮತ್ತೊಮ್ಮೆ SIT ಕಚೇರಿಯನ್ನು ಓಪನ್ ಮಾಡಿದ್ದು, ಮೊಹಂತಿಯವರು ಅಲ್ಲೇ ಬೀಡು ಬಿಟ್ಟಿದ್ದು, ಇದು ಯಾವುದು ಕೂಡ ಬೇರೆ ವಿಷಯಕ್ಕಲ್ಲ. ಇದು ಕೇವಲ ಪಾಯಿಂಟ್ ನಂಬರ್ 6ನ ಕಥೆ ಅಲ್ಲ ಸ್ನೇಹಿತರೆ. ನಾವೆಲ್ಲರೂ ಕೂಡ ಈಗಾಗಲೇ ಪಾಯಿಂಟ್ ನಂಬರ್ 6ನಲ್ಲಿ ಅವಶೇಷಗಳು ಪತ್ತೆಯಾಗಿವೆ ಅನ್ನೋ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ಎಲ್ಲರೂ ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಆದರೆ SIT ಮೂಲಗಳಿಂದ ಮಾಹಿತಿಯ ಪ್ರಕಾರ ಬಂದಿರತಕ್ಕಂಥ ಮೂಲಗಳ ಪ್ರಕಾರ ಕೇವಲ ಪಾಯಿಂಟ್ ನಂಬರ್ 6ನ ಕಥೆಯ ಬಗ್ಗೆ ನಾವೆಲ್ಲರೂ ಕೂಡ ಮಾತನಾಡ್ತಾ ಇದ್ದೀವಿ. ಆದರೆ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ಎಲ್ಲ ಕಡೆಯೂ ಕೂಡ ಅವಶೇಷಗಳು ಪತ್ತೆಯಾಗಿವೆ. ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಸಂಗ್ರಹ ಮಾಡಲಾಗಿದೆ. ಸ್ನೇಹಿತರ ದೃಶ್ಯಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಪಾಯಿಂಟ್ ನಂಬರ್ 6ನಲ್ಲಂತೂ ಈಗ ಒಂದು ಟೆನ್ಷನ್ ಕ್ರಿಯೇಟ್ ಆಗಿಬಿಟ್ಟಿದೆ. ನಿರಂತರವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೂಡ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಇರ್ಬೋದು, ಸೋಕೋ ಟೀಮ್ ಇರ್ಬೋದು, ಜೊತೆಗೆ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಭಾಳ ಚಾಚು ತಪ್ಪದೆ ಕರಾರುವಕ್ಕಾಗಿ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಅವಶೇಷಗಳನ್ನು ಬೇರೆ ಬೇರೆ ಕೆಂಪು ಬ್ಯಾಗ್ಗಳಿಗೆ ಎಲ್ಲವನ್ನೂ ಕೂಡ ತುಂಬ ಚಾಚು ತಪ್ಪದೆ ಅವುಗಳನ್ನು ಪ್ರಿಸರ್ವ್ ಮಾಡಬೇಕು, ಜೊತೆಗೆ ಅವನ್ನೆಲ್ಲವನ್ನೂ ಕೂಡ ಸೀಲ್ ಮಾಡಬೇಕು. ಆ ಕೆಲಸದಲ್ಲಿ ಎಲ್ಲರೂ ಕೂಡ ತೊಡಗಿದ್ದಾರೆ. ಆದರೆ ಕಳೆದ 3 ದಿನಗಳಿಂದಲೂ ಕೂಡ ಪೊಲೀಸ್ನವರು ಎಲ್ಲರ ಚಿತ್ತವನ್ನು, ಎಲ್ಲರ ಅನುಮಾನಗಳನ್ನು, ಎಲ್ಲರ ನೋಟವನ್ನು ಬೇರೆ ಕಡೆಗೆ ತಿರುಗಿಸುವ ಕೆಲಸವನ್ನು ಖಂಡಿತವಾಗಿಯೂ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರೋದು. ಸ್ನೇಹಿತರೆ, ಯಾವ ರೀತಿಗೆ ಅಲ್ಲಿ ಎಕ್ಸ್ಕವೇಷನ್ ನಡೀತಾ ಇದೆ, ಉತ್ಖನನ ನಡೀತಾ ಇದೆ ಅಂದರೆ ಒಂದು ಗುದ್ದಲಿಯ ಏಟು ಕೂಡ ಮೂಳೆಗಳಿಗೆ ಬೀಳಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆಂದರೆ 15ರಿಂದ 20 ವರ್ಷಗಳ ಹಳೆಯ ಮೂಳೆಗಳು ಸ್ವಲ್ಪ ಅವುಗಳಿಗೆ ಘಾಸಿ ಆದರೂ ಕೂಡ ಸಮಸ್ಯೆ ಆಗಿಬಿಡುತ್ತೆ, ನಾಳೆ ಕಂಡುಹಿಡೀಲಿಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಸಂಜೆ 6ರಿಂದ ನಡುರಾತ್ರಿ ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ, ಅವುಗಳನ್ನು ಒಂದು ಕಡೆ ಸೀಲ್ ಮಾಡುವಂಥ ಪ್ರಕ್ರಿಯೆ ನಡೆಯಲಾಗ್ತಾ ಇದೆ. ನಾವೆಲ್ಲರೂ ಕೂಡ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಅಲ್ಲೇನೂ ಇಲ್ಲವೇ ಇಲ್ಲ, ಸಿಕ್ಕಿಲ್ಲ ಅನ್ನೋ ಸುದ್ದಿಗಳತ್ತ ನಮ್ಮೆಲ್ಲರ ಚಿತ್ತಾಯಿತು. ಆದರೆ SIT ಟೀಮ್, ಪ್ರಣವ್ ಮೊಹಂತಿ ಅವರ ಟೀಮ್ನ ಕೆಲಸವನ್ನು, ಕಾರ್ಯಕ್ಷಮತೆಯನ್ನು, ಅವರ ಪ್ರಾಮಾಣಿಕತೆಯನ್ನು, ನಿಷ್ಪಕ್ಷಪಾತ ತನಿಖೆಯನ್ನು ನಾವೆಲ್ಲರೂ ಕೂಡ ಇವತ್ತು ಪ್ರಶಂಸೆ ಮಾಡಲೇಬೇಕು. ಯಾಕೆಂದರೆ ಅವರ ಪರ ವಕೀಲರಿಗೂ ಕೂಡ ಈ ರೀತಿಯಾದಂಥ ಯಾವುದೇ ಮಾಹಿತಿಯನ್ನು ಕೂಡ ತಲುಪಲಿಕ್ಕೆ ಬಿಟ್ಟೇ ಇಲ್ಲ. ಭೀಮನ ಹತ್ತಿರ ಅವರ ಪರ ವಕೀಲರು ಕೂಡ ನಿನ್ನೆ ರಾತ್ರಿಯೆಲ್ಲ ಬಂದೇ ಇಲ್ಲ. ಹಾಗಾಗಿ ಪ್ರತಿದಿನ ಸಂಜೆ 6ರಿಂದ ಈ ಕೆಲಸ ಕಾರ್ಯ ಮುಗಿದು ಹೋದ ನಂತರ ಅವುಗಳನ್ನೆಲ್ಲವನ್ನೂ ಕೂಡ ಸುದ್ದಿ ಹೊರಗೆ ಹೋಗದಂತೆ ಎಲ್ಲವನ್ನೂ ಕೂಡ ಸೀಲ್ ಮಾಡುವಂಥ ಕೆಲಸವನ್ನು ಮಾಡಿದೆ. ಸ್ನೇಹಿತರೆ, ಈಗಾಗಲೇ ನಾನು ಹೇಳಿದ್ದೆ, ಲಕ್ಷ್ಮಿ ಅವರ ಪಾನ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಮೀನ್ಸ್ ಒಂದು ಡೌಟೆಡ್ಲಿ ಮಾತನಾಡ್ತಾ ಇದ್ದಾರೆ. ಒಂದು ಚಾನ್ಸಸ್ ಆ್ಯಕ್ಚುಲಿ ID ಕಾರ್ಡ್ ಸಿಕ್ಕಿರೋದಲ್ಲಿ ATM ಕಾರ್ಡ್ ಕೂಡ ಸಿಕ್ಕಿದೆ. ಕೆಂಪು ರವಿಕೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ SIT ಟೀಮ್ ಈಗಾಗಲೇ ಸಪ್ರೇಟ್ ಟೀಮನ್ನು ಕೂಡ ಮಾಡಿದೆ ಲಕ್ಷ್ಮಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಅಂದರೆ ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ 2009ರಲ್ಲಿ ಮಿಸ್ಸಿಂಗ್ ಕೇಸ್ ಆಗಿರೋದು. ಬಹಳಷ್ಟು ಜನರು ಹೇಳ್ತಾರೆ 2003ರಲ್ಲಿ ಅಲ್ಲಿನ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ರಾವ್ ಅವರು ಹೇಳ್ತಾರೆ, ಈ 2003ರ ನಂತರ ನಾವೆಲ್ಲರೂ ಕೂಡ ದಾಖಲೆಗಳ ಸಮೇತವಾಗಿ ಯಾರನ್ನೇ ಆಗಲಿ ಹೂಳ್ತಾ ಇದ್ದೀವಿ, ಯಾರನ್ನೇ ಆಗಲಿ ದಫನ್ ಮಾಡ್ತಾ ಇದ್ದೀವಿ ಅಂತ. ಆದರೆ 2009ರ ಲಕ್ಷ್ಮಿ ಈಕೆಯೋ ಅಥವಾ ಇಲ್ವೋ, ಈ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತನಿಖೆ ಕೂಡ ಶುರುವಾಗಿರೋದು. ಸಪ್ರೇಟ್ ವಿಂಗ್, SITಯ ಸಪ್ರೇಟ್ ವಿಂಗ್ ಈಗಾಗಲೇ ಲಕ್ಷ್ಮಿ ಅವರ ಕುಟುಂಬವನ್ನು ಕೂಡ ಸಂಪರ್ಕ ಮಾಡಿರೋದು.
ಇದ್ಯಾವುದೂ ಕೂಡ ಗೊತ್ತಿಲ್ಲದಂತೆ ತೆರೆಮರೆಯಲ್ಲಿ ಭಾಳಷ್ಟು ಕಾನ್ಫಿಡೆನ್ಷಿಯಲ್ ಆಗಿ SIT ಟೀಮ್ ತನಿಖೆ ನಡೆಸ್ತಾ ಇದೆ. ಈ ಥರದ ಅಚ್ಚರಿ ವಿಷಯಗಳೇ ನಮಗೆಲ್ಲರಿಗೂ ಕೂಡ ಶಾಕ್ ಅನ್ನಿಸ್ತಾ ಇರೋದು. ಸ್ನೇಹಿತರೆ, ಈಗಾಗಲೇ ಮಿನಿ ಅರ್ತ್ ಮೂವರ್ನು ಕೂಡ ಕರೆಸಿದ್ದಾರೆ. ನಿನ್ನೆ JCBಯನ್ನು ಕರೆಸಿದ್ರು. ಭಾಳಷ್ಟು ದಟ್ಟವಾದಂಥ ಕಾಡು, ಭಾಳ ಎದೆಯ ಮಟ್ಟಕ್ಕೆ ಬೆಳೆದಂಥ ಗಿಡಗಂಟಿಗಳು, ಅಲ್ಲಿ ಜನರು ಕೂಡ ಓಡಾಡಲಿಕ್ಕೂ ಕೂಡ ಸಾಧ್ಯವಾಗದಂಥ ಜಾಗದಲ್ಲಿ ಭೀಮ ಕರ್ಕೊಂಡು ಹೋಗಿರೋದು, ನಮಗೆಲ್ರಿಗೂ ಕೂಡ ಗೊತ್ತಿಲ್ಲದಂಥ ಗುಪ್ತ ದಾರಿಗಳು ಕೂಡ ಭೀಮನಿಗೆ ಗೊತ್ತಿದೆ. ಅದೇ ಈಗ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸ್ತಾ ಇರೋದು. ಈ ಜಾಗ ಆತನಿಗೆ ತನ್ನ ಸ್ವಂತ ಮನೆ ಅಂತ ಆಗಿಬಿಟ್ಟಿದೆ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಆತನಿಗೆ ಮನೆಯನ್ನು ಮಾಡಿಕೊಡ್ಲಾಗಿತ್ತು ಅಂತ. 20 ವರ್ಷಗಳ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಆತ ತನ್ನ ನೆಲೆಯನ್ನೇ ಮನೆ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಆತನಿಗೆ ಕಾಡೇ ಮನೆ ಆಗಿಬಿಟ್ಟಿತ್ತು. ಆತ ಎಲ್ಲಿ ಹೂತಿದ್ದೀನಿ, ಯಾವ ಜಾಗದಲ್ಲಿ ಹೂತಿದ್ದೀನಿ, ಯಾವ ಮರದ ಕೆಳಗೆ ಹೂತಿದ್ದೀನಿ ಅಂತ ಅನೇಕ ಕನ್ಫ್ಯೂಷನ್ಸ್ಗಳನ್ನು, ಅನೇಕ ಅನುಮಾನಗಳನ್ನು ಕೂಡ ನಾವೆಲ್ಲರೂ ಕೂಡ ಪ್ರಶ್ನಾರ್ಥಕವಾಗಿ ಆಲೋಚನೆ ಮಾಡ್ತಾ ಇದ್ವಿ. ಯಾಕೆಂದರೆ ಭೀಮ ಎಲ್ಲೂ ಹೋಗಿದ್ದೇ ಇಲ್ಲ, ಇಲ್ಲೇ ಇದ್ನಾ ಅಂತ, ಅಥವಾ ಆತ ಹೊರ ರಾಜ್ಯಗಳಲ್ಲಿ ನೆಲೆಸೇ ಇರಲಿಲ್ಲ, ಇಲ್ಲೇ ಇದ್ನಾ ಅಂತ. ಅದಕ್ಕೊಂದು ಸರಿಯಾದ ಸಮಯ ಬೇಕಾಗಿತ್ತು. ಆ ಸಮಯಕ್ಕೋಸ್ಕರ ಕಾದು ಇವತ್ತು ಒಬ್ಬ ಸುಪ್ರೀಂ ಕೋರ್ಟ್ ವಕೀಲರನ್ನ ಹಿಡಿದು ಇವತ್ತು ಎಲ್ಲ ಸತ್ಯಾಂಶಗಳನ್ನು ಹೊರಗೆಳಿಲಿಕ್ಕೆ ಸಿದ್ಧನಾಗಿದ್ದಾನೆ ಅಂತ. ಚಾನ್ಸಸ್ ಆರ್ ದೇರ್. ಅದೆಲ್ಲವೂ ಕೂಡ SIT ಟೀಮ್ ನಡೆಸುತ್ತೆ. SIT ಟೀಮ್ ಏನು ಮೂರ್ಖರಲ್ಲ. ಆ ಟೀಮ್ನಲ್ಲಿರ್ತಕ್ಕಂಥ ಎಲ್ಲ IPS ಅಧಿಕಾರಿಗಳು ಕೂಡ ಬಹಳಷ್ಟು ಚಾಣಾಕ್ಷರು. 2 ದಿನಗಳ ಕಾಲ ನಿರಂತರವಾಗಿ ವಿಚಾರಣೆ ಮಾಡಿದ್ದಾರೆ. ಅಂದರೆ ಎಲ್ಲ ರೀತಿಯಾದಂಥ ಕ್ರಾಸ್ ಕ್ವಶನ್ಸ್ಗಳನ್ನು ಕೂಡ ಹಾಕಿರ್ತಾರೆ. ಅವ್ರಿಗೊಂದು ಕಾನ್ಫಿಡೆಂಟ್ ಬಂದಿರುತ್ತೆ, ನಿಜವಾಗಿಯೂ ಕೂಡ ಈತ ಹೇಳ್ತಾ ಇರೋದು ಸತ್ಯ, ಈತ ಪಾಯಿಂಟ್ ಮಾಡಿ ತೋರಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳೇ ಈತನಿಗೆ ಸಹಕಾರ ಮಾಡಿರ್ಬೋದು. ಎಲ್ಲವನ್ನೂ ಕೂಡ ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಆ ಸ್ಥಳಕ್ಕೆ ಆತನನ್ನು ಕರ್ಕೊಂಡು ಹೋಗಿರ್ತಾರೆ. ಹಾಗಾಗಿಯೇ ಇವತ್ತು ಈ ಥರದೊಂದು ಸ್ಫೋಟಕ ಮಾಹಿತಿಯನ್ನು ನಾವು ಕೂಡ ಕೇಳಲಿಕ್ಕೆ ಸಿಗ್ತಾ ಇರೋದು. ನಮಗೂ ಕೂಡ ಹಲವು ಅನುಮಾನಗಳಿತ್ತು. ಭೀಮ ಇಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ದಾನೆ, ನಾನು ಹೂತಿದ್ದೀನಿ ಅಂತ, ನನಗೆ ಮರಣದಂಡನೆ ಶಿಕ್ಷೆಯನ್ನಾದರೂ ಕೊಡಿ, ನನ್ನನ್ನು ನೇಣಿಗೆ ಬೇಕಾದರೂ ಹಾಕಿಬಿಡಿ, ಆದರೆ ನಾನು ಹೇಳ್ತಾ ಇರೋ ಮಾತು ಸತ್ಯ, ನನಗೆ ಶಿಕ್ಷೆ ಕೊಟ್ಟರು ಸರಿನೇ ಅಂತ ಹೇಳ್ತಾ ಇದ್ದ. ಆದರೆ 2 ದಿನಗಳಾಯಿತು, ಒಂದು ಅವಶೇಷಗಳು ಸಿಗಲಿಲ್ಲ ಅಂತ ನಾವೆಲ್ಲರೂ ಕೂಡ ನಿರಾಸೆಯಿಂದ ಇದ್ದರೆ ಇವತ್ತು 3ನೇ ದಿನ. ಸ್ನೇಹಿತರೆ, ಅನೇಕರು ಹೇಳ್ತಾ ಇದ್ರು ನಾಗರ ಪಂಚಮಿ ದಿನ ಭೂಮಿನ ಅಗಿಬಾರ್ದು, ಭೂಮಿಗೆ ನಾವು ಹಾಲು ಹೆರಿಬೇಕು ಅಂತ. ಹಾಗಾಗಿ ನಮಗೊಂದು ಸ್ವಲ್ಪ ಅನಿಷ್ಟ ಕಾಡ್ತಾ ಇದೆ ಅನ್ನೋ ರೀತಿಯಾಗಿ. ಏನೇ ಇರಲಿ, ನಾನು ಧಾರ್ಮಿಕವಾಗಿ ಇದನ್ನು ಮಾತನಾಡೋದು ಬೇಡ, ಜೊತೆಗೆ ಇದಕ್ಕೆ ಪೂಜನೀಯ ಭಾವನೆಗಳನ್ನು ತುಂಬೋದು ಬೇಡ. ಒಟ್ಟಾರೆ ಒಂದು ಗುಡ್ ನ್ಯೂಸ್, ನಮಗೆ ಸದ್ಯದ ಅಪ್ಡೇಟ್ ಸಿಗ್ತಾ ಇರೋದು. ಇದರ ಬಗ್ಗೆ ಕನ್ಫರ್ಮೇಷನ್ ಕೂಡ SIT ಟೀಮ್ ಕಡೆಯಿಂದ ಆಗಬೇಕಾಗಿದೆ. ಆದರೆ SIT ಭಾಳಷ್ಟು ಗುಪ್ತವಾಗಿ ಇದನ್ನು ತನಿಖೆ ನಡೆಸ್ತಾ ಇದೆ ಅಂತ ಅನಿಸುತ್ತೆ. ಮುಂದಿನ ಪ್ರೊಸೆಸ್ ಹೇಗಿರುತ್ತೆ ಅಂತ. ಒಟ್ಟಾರೆಯಾಗಿ ಈಗ ಸಿಗ್ತಾ ಇರ್ತಕ್ಕಂಥ ಪ್ರತಿಯೊಂದು ಮೂಳೆ, ಸಣ್ಣ ಪುಟ್ಟ ಬೆರಳುಗಳು, ಆ ಕಡೆ ಈ ಕಡೆ ಆಗಿರ್ತಕ್ಕಂಥ ಕಾಲಿನ ಮೂಳೆಗಳು ಎಲ್ಲವನ್ನು ಕೂಡ ಶೇಖರಣೆ ಮಾಡಲಾಗುತ್ತೆ. ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ, ನಾನು ಆಗಾಗಲೇ ಹೇಳಿದ್ನಲ್ಲ, ಐಡೆಂಟಿಫೈ ಆಲ್ ದ ಬಾಡೀಸ್ ಅಂತ. ಒಟ್ಟಾರೆ ಒಂದು ವೈಟ್ ಶೀಟ್ ಮೇಲೆ ಅವುಗಳನ್ನೆಲ್ಲವನ್ನು ಕೂಡ ಅಸ್ಥಿ ಪಂಜರದ ಚಿತ್ರವನ್ನು ಬಿಡಿಸಿ ಅದಕ್ಕೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡಲಾಗುತ್ತೆ. ಒಂದು ಈ ಭಾಗದಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳು ಅಂತ. ಒಂದೇ ಜಾಗದಲ್ಲಿ 2-3 ಸಿಕ್ಕಿಬಿಟ್ಟಿದ್ರೆ ಅವೆಲ್ಲವೂ ಕೂಡ ಮಿಕ್ಸ್ ಆಗಲಿಕ್ಕೆ ಸಾಧ್ಯವಾಗಬಾರ್ದು. ಅವನ್ನು ಕೂಡ ತುಂಬ ಸೂಕ್ಷ್ಮವಾಗಿ ತನಿಖೆ ಮಾಡಬೇಕಾಗತ್ತೆ. ನೋಡಿ, SIT ಟೀಮ್ ನೇಮಕ ಮಾಡಿದ ತಕ್ಷಣ ಇಲ್ಲಿರ್ತಕ್ಕಂಥ IPS ಅಧಿಕಾರಿಗಳ ಜವಾಬ್ದಾರಿ ಇಷ್ಟೇ ಅಂದ್ಕೊಳ್ತೀವಿ. ಆದರೆ ಇದಾದ ನಂತರ ಇರತಕ್ಕಂಥ ಬಿಗ್ ಪ್ರೋಸೆಸ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಸ್ನೇಹಿತರೆ, ಕೇವಲ 13 ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಈಗಾಗಲೇ ಅವಶೇಷಗಳು ಪತ್ತೆಯಾಗಿದ್ದಾವೆ ಅಂತ ಹೊಂದ್ಬಿಟ್ರೆ ಆತ 100 ಅಲ್ಲ 1000 ಕಡೆ ತೋರಿಸಿದ್ರು ಕೂಡ ಡಿಗ್ ಮಾಡಬೇಕಾಗತ್ತೆ. 13 ಪಾಯಿಂಟ್ಗಳು, ಇನ್ನೂ ಕೂಡ ನಂಬರ್ 13, ಪಾಯಿಂಟ್ ನಂಬರ್ 13 ಬಗ್ಗೆ ಮಾರ್ಕ್ಸ್ ಬರೆಯಲಾಗಿರ್ತಕ್ಕಂಥದ್ದು. ಅಲ್ಲಿ 9 ರಿಂದ 10 ಶವಗಳನ್ನು ಹೂತಿದ್ದೀನಿ ಅಂತ ಹೇಳ್ತಾನೆ. ಎಂಥ ಕಾಂಪ್ಲಿಕೇಟೆಡ್ ಕೇಸ್ ಆಗ್ಬೋದು ಅನ್ನೋದನ್ನು ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಫಸ್ಟ್ ಈಗ ಐಡೆಂಟಿಫೈ ಆಲ್ ದಿ ಬಾಡೀಸ್, ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ತಾರೆ. ಜೊತೆಗೆ ಆ ಮೂಳೆಗಳಿಗೆ ಸಂಬಂಧಪಟ್ಟಂಥ ರಿಪೋರ್ಟೆಡ್ ಕೇಸ್ಗಳನ್ನು ಕಂಪೇರ್ ಮಾಡಲಾಗುತ್ತೆ. ಜೊತೆಗೆ ಅವುಗಳನ್ನ DNA ಸ್ಯಾಂಪಲ್ಗಳ ಸಮೇತ ಮೃತದೇಹ ಸಂಬಂಧಿಕರು ಯಾರಾದರೂ ಇದ್ದರೆ ಅದನ್ನು ಕೂಡ ಕಂಪೇರ್ ಮಾಡಿ ನೋಡಲಾಗುತ್ತೆ. ಇನ್ವೆಸ್ಟಿಗೇಟ್ ರಿಲೇಟೆಡ್ ಕೇಸಸ್, ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟ ರಿಲೇಟೆಡ್ ಕೇಸಸ್ಗಳನ್ನು ಕೂಡ ನೋಡಲಾಗುತ್ತೆ. ಒಟ್ಟಾರೆಯಾಗಿ ಇನ್ನು ಮುಂದೆ ಇರತಕ್ಕಂಥದ್ದು ಅಸಲಿ ಆಟ ಅಂತ ಹೇಳಿ ನಾನು ಭಾವಿಸ್ತಾ ಇರೋದು. ಸ್ನೇಹಿತರೆ, ಯಾವಾಗ ಯಾವ ದೇಹಕ್ಕೆ, ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ, ಕುತ್ತಿಗೆ ಹಿಸಿಗೆ ಸಾಯಿಸಿದ್ರೆ ಗೊತ್ತಾಗೋದಿಲ್ಲ, ಜೊತೆಗೆ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದ್ದರೂ ಗೊತ್ತಾಗೋದಿಲ್ಲ, ಏನಾದರೂ ಪೆಟ್ಟು, ತಲೆಗೆ ಹೇಟು, ಜೊತೆಗೆ ಮೂಳೆಗಳಿಗೆ ಫ್ರಾಕ್ಚರ್ ಆಗಿದ್ದರೆ ಆ ಥರದ ದೇಹಗಳನ್ನು ಏನಾದರೂ ಕಂಡುಹಿಡಿಯಬಹುದು ಅಂತ. ಒಟ್ಟಾರೆಗೆ ಹಲವು ಅನುಮಾನಗಳು ಕಾಡ್ತಾ ಇರೋದು. ಈಗಾಗಲೇ ವಕೀಲರಾದಂಥ ಮಂಜುನಾಥ್ರವರು ಹೇಳಿದರು, ಮೊದಲು ಪಂಚಾಯತಿ ಉಪಾಧ್ಯಕ್ಷರನ್ನ ಬಂಧಿಸ್ರಿ. ಯಾಕೆ ಅಂತ ಹೇಳಿದ್ರೆ ಅವರೇ ಭಾಳಷ್ಟು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ಒಂದು ಅನ್ಯಾಚುರಲ್ ಡೆತ್ಗಳು ಅನ್ನೋದು ಗೊತ್ತಾಗಬಿಟ್ರೆ ಸಾಕು, ಮುಂದೆ ಎಲ್ಲವೂ ಕೂಡ ಬಟಾ ಬಯಲಾಗಿ ಬಿಡುತ್ತೆ. ಈಗ ಸಿಕ್ಕಿರ್ತಕ್ಕಂಥ ಅವಶೇಷಗಳಲ್ಲಿ ಏನಾದರೂ ಪಂಚಾಯತಿ ಕಡೆಯಿಂದ ಅಲ್ಲೂ ಉಳಿಸಲಾಗಿತ್ತಾ ಅಂತ ಒಂದು ಕಡೆ ನಮಗೂ ಕೂಡ ಸಹಜವಾದಂಥ ಪ್ರಶ್ನೆ ಇದೆ. ಪಂಚಾಯತಿಯಾಗಿ ಅಲ್ಲೂ ಉಳಿಸುತ್ತೆ ಅಂತ. ಎಲ್ಲೋ ಒಂದು ಕಡೆ ಕಾಡಿನಲ್ಲಿ ಯಾರು ಓಡಾಡದ ಜಾಗದಲ್ಲಿ, ಯಾರು ಕೂಡ ತಲುಪಲಾಗದಂಥ ಜಾಗದಲ್ಲಿ ಪಂಚಾಯಿತಿಯವರು ಯಾಕೆ ಮೃತದೇಹವನ್ನು ಉಳಿಸ್ತಾರೆ ಅಂತ. ಸಿಕ್ಕಿರ್ತಕ್ಕಂಥ ಬಾಡಿ ಪಂಚಾಯಿತಿಯ ದಾಖಲೆಗಳು ಸಿಗಬೇಕು, ಆ ರಿಜಿಸ್ಟರ್ನಲ್ಲೂ ಕೂಡ ಇರಬೇಕು. ಜೊತೆಗೆ ಅದಕ್ಕೊಂದು ಸರಿಯಾದಂಥ ಸಮರ್ಪಕ ದಾಖಲೆಗಳು ಕೂಡ ಇರಬೇಕು. ಒಂದೇ ಒಂದು ಮೃತದೇಹವು ಕೂಡ, ಒಂದೇ ಒಂದು ಅವಶೇಷಗಳ ಕಥೆಯೂ ಕೂಡ ಪಂಚಾಯಿತಿ ಲೆಡ್ಜರ್ನಲ್ಲಿ ಇಲ್ಲ ಅಂದರೆ ಅದೊಂದು ಅಸ್ವಾಭಾವಿಕ ಸಾವು ಅಂತ
ಗೊತ್ತಾಗುತ್ತೆ. ಅದಾದ ಮೇಲೆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಶುರುವಾಗುತ್ತೆ. ಈತ ಕಸದ ಗಾಡಿಯಲ್ಲಿ ತಂದು ಹೂಳ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ರಸ್ತೆಯ ಪಕ್ಕದಲ್ಲೂ ಕೂಡ ಪಾಯಿಂಟ್ ನಂಬರ್ 13 ಅಲ್ಲೂ ಕೂಡ ಹೂತಿದ್ದಾನೆ. ಒಬ್ಬನೇ ಹೂಳ್ಲಿಕ್ಕೆ ಸಾಧ್ಯನಾ? ಅಪರಾಧಿಗೆ ಯಾರು ಸಹಾಯ ಮಾಡಿದವರು, ಎಲ್ಲಿದ್ದಾರೆ ಅವರು? ಇಲ್ಲಿಯವರೆಗೂ ಕೂಡ ನಾವೆಲ್ಲರೂ ಕೂಡ CDRನ ತೆಗೆಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತನಿಗೆ ಆಗ ಕಾಲ್ ಮಾಡಿದ್ದು ಯಾರು ಅನ್ನೋದು ಗೊತ್ತಾಗಲಿಕ್ಕೆ. ಆದರೆ ಈತ ಹೇಳ್ತಕ್ಕಂಥ ವ್ಯಕ್ತಿಗಳನ್ನು ಇನ್ನು ಮುಂದೆ ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ. ಇದನ್ನು ಆರಂಭದ ಪ್ರೋಸೆಸ್. ಇನ್ನು ಮುಂದೆ ಶುರುವಾಗಿದೆ ಎಲ್ಲವೂ ಕೂಡ. ಅವಶೇಷಗಳು ಪತ್ತೆ ಆಗಿಬಿಟ್ರೆ ಪಾಯಿಂಟ್ ನಂಬರ್ 4, ಪಾಯಿಂಟ್ ನಂಬರ್ 5 ಇಲ್ಲಿಯವರೆಗೂ ನಡೆದಿರ್ತಕ್ಕಂಥದ್ದು 6ನಿಂದ 13ರವರೆಗೂ ಕೂಡ ಇನ್ನು ಮುಂದೆ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಎಲ್ಲರ ಚಿತ್ತ ಧರ್ಮಸ್ಥಳ ಕಡೆ ನಡೆಯುತ್ತೆ. ಎಲ್ಲ ಪ್ರತಿಯೊಂದು ಪಾಯಿಂಟ್ಗಳಲ್ಲೂ ಇನ್ನೇನಾದರೂ ಸಿಗಬಹುದಾ ಅನ್ನೋ ಸೀರಿಯಸ್ ತನಿಖೆಯ ಕಡೆಗೆ SIT ಟೀಮ್ ಕೂಡ ಮುಂದಾಗುತ್ತೆ. ಒಟ್ಟಾರೆಯಾಗಿ ನಮಗೆಲ್ರಿಗೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಶುರುವಾಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ನಲಿಗೆ ಹೋದಂಥ, ಅಲ್ಲಿ ತಮ್ಮ ಪ್ರಾಣವನ್ನು ಬಿಟ್ಟಂಥ, ಯಾರದ್ದೋ ಪ್ರಭಾವಿಗಳ ಕುಮ್ಮಕ್ಕಿನಿಂದ ತಮ್ಮ ಜೀವವನ್ನು ಕಳೆದುಕೊಂಡಂಥ ದೇಹಗಳು ಇವತ್ತು ಅತೃಪ್ತ ಆತ್ಮಗಳು ಮೋಕ್ಷ ಸಿಗಲಿಕ್ಕೆ, ಅವೆಲ್ಲವಕ್ಕೂ ಕೂಡ ಶ್ರದ್ಧಾ ಕಾರ್ಯವನ್ನು ನೆರವೇರಿಸಲಿಕ್ಕೆ ಒಂದು ಒಳ್ಳೆಯ ಸುಸಮಯ ಬಂದಿದೆ ಅಂತ ಅಂದುಕೊಳ್ತೀನಿ ನಾನು. ಹಾಗಾಗಿ ಇವತ್ತು SIT ಟೀಮ್ನ ನಾವೆಲ್ಲರೂ ಕೂಡ ಶ್ಲಾಘನೆ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮಗಿರ್ತಕ್ಕಂಥ ಲಿಮಿಟೇಷನ್ಸ್ಗಳ ಬಗ್ಗೆಯೂ ಕೂಡ, ಒಂದು ಕಲ್ಲು, ದೊಣ್ಣೆ, ರಾಡು, ಮಚ್ಚು ಈ ಥರದ ವಸ್ತುಗಳಿಂದ ಏನಾದರೂ ಹೊಡೆದಿದ್ದರೆ ವೈಟಲ್ ಆರ್ಗನ್ ಇಂಜುರಿ ಆಗಿರುತ್ತೆ. ಅದರ ಮುಖಾಂತರವಾಗಿ ಇದು ಒಂದು ಅಸ್ವಾಭಾವಿಕ ಸಾವಿರ್ಬೋದು ಅಂತ ಆರಂಭದಲ್ಲಿ ನಾವು ಪರಿಗಣಿಸ್ಬೋದು. ಲಿಮಿಟೇಷನ್ಸ್ಗಳ ಬಗ್ಗೆನೂ ಕೂಡ ನಾವು ಮಾತನಾಡ್ತಾ ಇದ್ವಿ. ಕುತ್ತಿಗೆ ಹೆಚ್ಚಿಗೆ ಸಾಯಿಸಿದ್ರೆ ಗೊತ್ತಾಗಲ್ಲ, ಜೊತೆಗೆ ಪಾಯ್ಸನಿಂಗ್ ಆಗಿದ್ರೂ ಕೂಡ ಗೊತ್ತಾಗುತ್ತೆ ಅಂತ. ಅವುಗಳನ್ನೆಲ್ಲವನ್ನು ಕೂಡ ನಾವು ಬಹಳಷ್ಟು ಸೂಕ್ಷ್ಮವಾಗೂ ಕೂಡ ಗಮನಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಾನು ಹೇಳ್ತಾ ಇದ್ನಲ್ಲ, ಆರಂಭದಲ್ಲೇ ನಾನು ಮೊದಲ ಬಾರಿಗೆ ಒಂದು ಹಿಂಟನ್ನು ಕೂಡ ಕೊಟ್ಟಿದ್ದೆ. ಒಂದು ಆರಂಭದಲ್ಲಿ ನೀವು ಸಹಾಯವಾಣಿಯನ್ನು ತೆರೆಯಿರಿ ಅಂತ. 3 ದಿನಗಳಾಯಿತು. 2ನೇ ದಿನಕ್ಕೆ ಸಹಾಯವಾಣಿಯನ್ನು ತೆರೆಯುವ ಕೆಲಸವನ್ನು SIT ಟೀಮ್ ಮಾಡಿದೆ. ಅಂದರೆ ಮೊದಲನೇ ದಿನವೇ ಇವರಿಗೆ ಅಸ್ಥಿಪಂಜರ, ಆ ಥರದ ಮೃತದೇಹಗಳ ಪತ್ತೆ, ಜೊತೆಗೆ ಕೆಲವೊಂದು ಅವಶೇಷಗಳು, ID ಕಾರ್ಡು ಪ್ರತಿಯೊಂದು ಸಿಕ್ಕಿರೋದೇ ಇದಕ್ಕೊಂದು ಲೀಡ್ ಕೊಟ್ಟಿದೆ ಅಂತ. ಅದಕ್ಕೋಸ್ಕರವೇ 2ನೇ ದಿನವೇ ಅವರು ಸಹಾಯವಾಣಿಯನ್ನು ತೆರೆಯುವ ಮುಖಾಂತರ ಈ ರೀತಿಯಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ಸ್ಗಳು ಯಾರೆಲ್ಲ ಇದ್ದಾರೆ, ಹೇಳ್ಕೊಳ್ಳಾಗದೆ ನೊಂದವರು ಯಾರಿದ್ದಾರೆ, ವಿಕ್ಟಿಮ್ಸ್ಗಳು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಮುಂದೆ ಬರ್ತಾರೆ. ಹಾಗಾಗಿ ಹೆಲ್ಪ್ಲೈನನ್ನು ತೆರೆಯುವ ಕೆಲಸವನ್ನು SIT ಮಾಡಿದೆ. ಜೊತೆಗೆ ಎಕ್ಸಿಮಿಷನ್ ಯೂನಿಟ್ ಕೂಡ ತಮ್ಮದೇ ಆದಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಜಿತೇಂದ್ರ ಕುಮಾರ್ ದಯಾಮ್ ಆಗಿರ್ಬೋದು, ಅನುಚೇತ್ ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಇರೋ ಕೆಲಸ ಆರೋಪಿಗಳ ಪತ್ತೆ, ಅವರೆಲ್ಲರೂ ಕೂಡ ಪರಾರಿಯಾಗದಂತೆ ಅದಕ್ಕೊಂದು ಸಪ್ರೇಟ್ ಯೂನಿಟನ್ನು ಮಾಡಿ ಆ ಆ್ಯಂಗಲ್ನಲ್ಲೂ ಕೂಡ ಸ್ಟಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ಈಗಾಗಲೇ 3-4 ಜನ ತಹಶೀಲ್ದಾರನ್ನು ಕೂಡ ಹೊರಗಿಂದ ಕರೆಸ್ಕೊಳ್ಳಲಾಗಿದೆ. ಇವತ್ತು ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಅದರ ನಡುವೆಯೇ ತನಿಖೆ ನಡೀತಾ ಇದೆ. ಇನ್ನೂ ಒಂದು ಕಡೆ ಧರ್ಮಸ್ಥಳದ ಕಲ್ಲೇರಿ, ಅಲ್ಲಿನ ಪೆಟ್ರೋಲ್ ಬಂಕ್ನ 1 ಕಿಲೋಮೀಟರ್ ದೂರದ ಜಾಗದಲ್ಲಿ ಅಪ್ರಾಪ್ತ ಬಾಲಕಿಯನ್ನು ಬ್ಯಾಗ್ ಸಮೇತ ಹೂತಿದ್ದೀನಿ ಅಂತಲೂ ಕೂಡ ಆತ ಹೇಳಿದ್ದಾನೆ. ಅಲ್ಲಿಗೂ ಕೂಡ ಕರ್ಕೊಂಡು ಹೋಗೋ ಸಾಧ್ಯತೆಗಳಿದೆ. ಒಟ್ಟಾರೆಗೆ ಕ್ಷಣಕ್ಕೂ ಕೂಡ ರೋಚಕತೆಯನ್ನು ಪಡೆದುಕೊಳ್ತಾ ಇರೋದು, ಟ್ವಿಸ್ಟನ್ನು ಪಡೆದುಕೊಳ್ತಾ ಇರೋದು. ಯಾರೆಲ್ಲರೂ ಕೂಡ ಇದನ್ನು ರಾಜಕೀಯವಾಗಿ ಸೀಮಿತಗೊಳಿಸ್ತಾ ಇದ್ರು ಅವರೆಲ್ಲರಿಗೂ ಕೂಡ ಒಂದು ಉತ್ತರ ಸಿಗ್ತಕ್ಕಂಥ ಚಾನ್ಸಸ್ ಹತ್ತಿರವಾಗ್ತಾ ಇರೋದು. ಇದನ್ನು ತಾಂತ್ರಿಕವಾಗಿಯೂ ಕೂಡ ಕೇಸ್ನ ಸ್ಟಡಿ ಮಾಡ್ತಾ ಇದ್ದಾರೆ, ವೈಜ್ಞಾನಿಕವಾಗಿಯೂ ಕೂಡ ಸ್ಟಡಿ ಮಾಡ್ತಾ ಇದ್ದಾರೆ, ಧಾರ್ಮಿಕವಾಗಿಯೂ ಕೂಡ. ಇನ್ನೊಂದು, ಇದನ್ನು ಪೊಲಿಟಿಸೈಸ್ ಮಾಡದೆ, ಏಕೆಂದರೆ ಅನೇಕ ರಾಜಕಾರಣಿಗಳ ಮಾತುಗಳನ್ನು ಕೇಳ್ತಾ ಇದ್ವಿ. ಹಾಗಾಗಿ ಯಾವುದೇ ರೀತಿಯಾದಂಥ ಗುಟ್ಟನ್ನು ಬಿಟ್ಟುಕೊಡದೆ ತನಿಖೆಯನ್ನು ಮಾಡ್ತಾ ಇದ್ರು. ಹಾಗಾಗಿ ಅನಾಮಿಕ ವ್ಯಕ್ತಿಯ ಮಾತನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೆ ನಿರಂತರವಾಗಿ ಇಂಥ ಮಳೆಯಲ್ಲೂ ಕೂಡ ಈ ತನಿಖೆಯನ್ನು ಮುಂದುವರಿಸ್ತಾ ಇರೋದು. ಆರಂಭದಲ್ಲಿ ನಾನು ಆತ ಹೇಳಿದಂಥ ನಿಗೂಢ ಸ್ಥಳಗಳಿಗೆ ಆತನನ್ನು ಕರ್ಕೊಂಡು ಹೋಗಬೇಕಾದ್ರೆ ಅಕ್ಕಪಕ್ಕದಲ್ಲಿದ್ದಂಥ ವಿಸಿಲ್ ಬ್ಲೋವರ್ಸ್ಗಳಿರ್ಬೋದು, ಜೊತೆಗೆ ಸೋಕೋ ಟೀಮ್ ಇರ್ಬೋದು, ಎಲ್ಲರೂ ಕೂಡ ಶಾಕ್ ಆಗ್ತಾಯಿದ್ರು. ಅರೆ, ಇವನು ಈ ರೀತಿಯಾಗಿ ಒಳಗಿರ್ತಕ್ಕಂಥ ದೊಡ್ಡ ಮರದ ಜಾಗಗಳನ್ನು ನಿಖರವಾಗಿ ಹೇಗೆ ಗುರುತಿಸ್ತಾನೆ, ಇದೇ ಜಾಗದಲ್ಲಿ ಹೂತಾಕಿದ್ದಾನೆ ಅಂತ ಹೇಗೆ ಗುರುತಿಸ್ತಾನೆ ಅಂತ. ಇನ್ನೊಂದು ಕಡೆ ಅಲ್ಲೇ ಇರ್ತಕ್ಕಂಥ ಕಿಂಡಿ ಅಣೆಕಟ್ಟು, ನೇತ್ರಾವತಿ ಬ್ರಿಡ್ಜ್ ಪಕ್ಕ ಇದ್ದಂಥ ಕಿಂಡಿ ಅಣೆಕಟ್ಟು, ಅಲ್ಲೂ ಕೂಡ ಆತ ಸಲೀಸಾಗಿ ಓಡಾಡ್ತಾ ಇದ್ದ. 5ರಿಂದ 6 ವರ್ಷದ ಹಿಂದೆ ಕಟ್ಟಿದಂಥ ಬ್ರಿಡ್ಜ್ನಲ್ಲೂ ಕೂಡ ಆತ ಅದು ಹೇಗೆ ಓಡಾಡ್ತಾನೆ ಏನೋ ಗೊತ್ತಿಲ್ಲ ಅಂತ. ಒಟ್ಟಾರೆಗೆ ಆತ ಬಹಳಷ್ಟು ಬ್ರೈನ್ ಮ್ಯಾಪಿಂಗ್ ಮೀನ್ಸ್ ಅವನು ತನ್ನ ಬ್ರೈನ್ನೊಳಗೆ ಒಂದು ಮ್ಯಾಪ್ ಹಾಕೊಂಡ್ಬಿಟ್ಟಿದ್ದ. ನಿಖರವಾದಂಥ ಜಾಗ ನಾನು ಕರ್ಕೊಂಡು ಹೋಗ್ತೀನಿ, ಎಲ್ಲೇ ಇರಲಿ ಅದನ್ನೆಲ್ಲವನ್ನು ಕೂಡ ನಾನು ಸಲೀಸಾಗಿ ಮಾಡ್ತೀನಿ ಅಂತ. ಒಟ್ಟಾರೆಯಾಗಿ ಏನೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳಿದ್ವು ಅದೆಲ್ಲವನ್ನು ಕೂಡ ಈಗ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ, ಒಟ್ಟಾರೆಯಾಗಿ ನಾನು ಹೇಳ್ತಾ ಇದ್ದೆ, ಅಲ್ಲಿ ಟ್ರಾನ್ಸ್ಫಾರ್ಮರ್ ಇತ್ತು, ಅಲ್ಲಿ ಮೆಸ್ಕಾಮ್ನಿಂದ ಪರ್ಮಿಷನ್ ಬೇಕಾಗಿತ್ತು, ಅಲ್ಲೂ ಕೂಡ ಪರ್ಮಿಷನ್ನ ತೆಗೆದುಕೊಂಡು ಈಗಾಗಲೇ ಮುಂದಿನ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ. ಎಲ್ಲ ಕಡೆಯೂ ಕೂಡ ಉತ್ಖನನ ನಡೀತಾ ಇದೆ. ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ನಾವೆಲ್ಲರೂ ಕೂಡ ಆ ಮೂಳೆಗಳಿಗೆ ಶೋಧ ನಡೀತಾ ಇತ್ತು. ಮುಂದೆ ಏನಾಗುತ್ತೋ ಅನ್ನೋ ಆತಂಕ ಇತ್ತಲ್ವ, ಅದೆಲ್ಲವೂ ಕೂಡ ಇಲ್ಲಿಗೆ ಕ್ಲಿಯರ್ ಆಗಿಬಿಟ್ಟಿದೆ. 9, 10, 11 ಪಾಯಿಂಟ್ ನಂಬರ್ 9, 10, 11 ಎರಡು ಸರಿ ನಾನು ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅದು ಸಮತಟ್ಟಾದ ಜಾಗ. ಇಲ್ಲಿ ಯಾವುದೇ ಲ್ಯಾಂಡ್ ಸ್ಲೈಡಿಂಗ್ ಕೂಡ ಆಗೋದಿಲ್ಲ. ಇಲ್ಲಿಯವರೆಗೂ ಕೂಡ ಯಾವುದೋ ಒಂದು ಮಣ್ಣು, ತೆರೆಯ ಮಣ್ಣು, ನೇತ್ರಾವತಿ ನದಿಯ ತೆರೆಯ ಮಣ್ಣು ಬಂದು ಅಲ್ಲಿ ಫಲವತ್ತಾಗಿ ಕೂತು ಬಿಡುತ್ತೆ, ಏರಿಕೆ ಆಗಿಬಿಡುತ್ತೆ. ಅಲ್ಲಿ ಇನ್ನೂ ಹೆಚ್ಚಿನ ಆಳಕ್ಕೆ ತೆಗಿಬೇಕು ಅನ್ನೋ ಸಮಸ್ಯೆಗಳಿಲ್ಲ, ಅನುಮಾನ
ಅನುಮಾನಗಳಿಲ್ಲ. ಅದೆಲ್ಲವೂ ಕೂಡ ಸಮತಟ್ಟಾದ ಜಾಗದಲ್ಲಿ ಇರೋದ್ರಿಂದ ಈಗ ಮಿನಿ ಎರ್ತ್ ಮೂವರ್ನೂ ಕೂಡ ಕರೆಸಿರೋದು. ಅಲ್ಲಿ ಸಿಗ್ತಕ್ಕಂಥ ಕಳೆಬರಗಳನ್ನೆಲ್ಲವನ್ನು ಕೂಡ ಶೇಖರಣೆ ಮಾಡಿ ಮುಂದಿನ ತನಿಖೆಯ ಹಾದಿಯನ್ನು ಕೂಡ SIT ಟೀಮ್ ನಡೆಸುತ್ತೆ. ಅದಕ್ಕೋಸ್ಕರವಾಗಿ ಪ್ರಣವ್ ಮೊಹಂತಿ ಅವರು ಕೂಡ ಬಂದಿರೋದು. ಒಂದು ಕಡೆ ಕೇಂದ್ರ ಸೇವೆಗೆ ಅವ್ರು ಹೋಗ್ತಾರೆ ಅನ್ನೋ ಗೊಂದಲಗಳೇನಿತ್ತಲ್ಲ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅವರ ಉಪಸ್ಥಿತಿಯಲ್ಲಿ ಈ ಕೇಸ್ಗೆ ಒಂದು ಲಾಜಿಕಲ್ ಎಂಡ್ ಸಿಗುತ್ತೆ. ನಾನಿಲ್ಲಿ ಯಾರನ್ನೋ ಪಾಯಿಂಟ್ಔಟ್ ಮಾಡಿ ಅವ್ರನ್ನ ಆರೋಪಿಗಳನ್ನಾಗಿ ಮಾಡ್ತಾ ಇಲ್ಲ. ಒಬ್ಬ ವ್ಯಕ್ತಿ ಮುಂದೆ ಬಂದಾಗ ಆತನಿಗೆ ಏನೆಲ್ಲ ಕಟ್ಟುಕತೆಗಳನ್ನು ಕಟ್ಟಲಾಯ್ತಲ್ಲ ಅದು ತುಂಬ ಬೇಸರದ ಸಂಗತಿ. ಆ ವ್ಯಕ್ತಿಯನ್ನು ಇನ್ಯಾರೋ ಕಮ್ಯುನಿಸ್ಟ್ ಪಾರ್ಟಿಯ ವ್ಯಕ್ತಿಯನ್ನಾಗಿ ಮಾಡಲಾಯಿತು, ಇನ್ಯಾರೋ ಧಾರ್ಮಿಕವಾಗಿ ಒಂದು ಧರ್ಮ ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಊಹಾಪೋಹಗಳನ್ನು ಕಟ್ಟಲಾಯಿತು. ಒಟ್ಟಾರೆಯಾಗಿ ಈಗಾಗಲೇ SIT ಟೀಮ್ ಮೂಳೆ ಸಂಗ್ರಹಿಸಿಕೊಂಡಿದೆ, ತನಿಖೆ ಶುರು ಮಾಡಿಬಿಟ್ಟಿದೆ. ಎಲ್ಲದಕ್ಕೂ ಉತ್ತರ ಸದ್ಯದಲ್ಲೇ ಗೊತ್ತಾಗಲಿದೆ. ಸ್ನೇಹಿತರೆ, ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯದ ಮಟ್ಟಿಗಿನ ಅಪ್ಡೇಟ್ಸ್ನ ನೀವು ನೋಡ್ತಾ ಇದ್ದೀರಲ್ವ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಅಂತ ಹೇಳ್ತಾ ಧನ್ಯವಾದ.